ಅಲ್ಲಿ ಅವ್ನಿಗೆ ಬಿ ಫಾರಮ್ ಕೊಟ್ಟೋದು ನಾನು, ಮಾರ್ಕೊಂಡು ಹೋದವರು ನನ್ನಂತ ತಲೆ ಮೇಲೆ ಎತ್ಕೊಂಡು ಓಡಾಡ್ದ, ನಾನು ಅವನು ಸಹಾಯ ಮಾಡಿರೋದ? ಯಾವ ತಲೆ ಮೇಲೆ ಎತ್ಕೊಂಡು ಓಡೋರು? ಅವ್ರ ಗಡ್ಡ ನೋಡಿ, ಅವ್ರ ಗಡ್ಡ ನೋಡ್ಬಿಡಿ ಹೇಳಿ, ಹೊಳಿತಾ ಇದೆ, ಅವ್ರ ಗಡ್ಡ ನೋಡ್ಬಿಟ್ಟು ಹೇಳಿ. ಅವ್ರ ಗಡ್ಡನೂ ಕೂದಲು ಸ್ವಲ್ಪ ತಾವು ನೋಡಿ, ಈಗ ನಮ್ಮನ್ನು ನೋಡಿ. ಅವ್ನು ನನಗಿಂತ 10 ವರ್ಷ ಚಿಕ್ಕವನು. ಕುಡಿಸಿ ಇಲ್ಲಿ ನಿಮ್ಮ ಮುಂದೆ ಚರ್ಚೆ ನಡೀಲಿ ಇಬ್ರಿಗೂ. ಹೊಲ್ಸು ತಿನ್ನೋ ಕೆಲಸ ಮಾಡಿಬಿಟ್ಟು ಏನು ಆಂಜನಪ್ಪನ ತಲೆ ಮೇಲೆ ಹೊತ್ಕೊಂಡು ಏನೋ ಓಡಾಡ್ಬಿಟ್ಟು ಅಂತೆ. ನಾವು ರಾಜಕೀಯನೇ ಬೇಡ, ಇವನು ಮಾಡಿದ ಕೆಲಸಕ್ಕೆ ಮೊಯ್ಲಿಯವ್ರ ಹತ್ರ ಉಗಿಸ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ. ನಮ್ಮ ತಂದೆ ದೇವರಾಜರಸು ಅವ್ರ ಮಕ್ಕಳಿಂದ ಹೆಚ್ಚಾಗಿ ಪ್ರೀತಿಸಿದ್ದಾರೆ ನನ್ನನ್ನು, ಜಯೇಶ್ ಪಟೇಲಿಂದ ಬಂಗಾರಪ್ಪನಾದಿಯಾಗಿ. ಇವನು ಮಾಡಿದ್ದ ಹೆಚ್ಚಿಗೆ ಕೆಲಸದಿಂದ ನಿಮ್ಮ ಜೊತೆಯಲ್ಲಿರೋರು, ನೀವು ಬಿ ಫಾರ್ಮ್ ಕೊಟ್ಟವರು ನಿಮ್ಮ ಜೊತೆಯಲ್ಲಿ ಇಲ್ಲ, ಎಂಥ ರಾಜಕೀಯ ಮಾಡುವುದು ನೀವು ಅಂತ ಮೊಯ್ಲಿಯವ್ರು ಕೇಳಿದ್ದವತ್ತು ನನ್ನನ್ನು. ಅವತ್ತೇ ಹೇಳಿದೆ ನಾನು, ಇವತ್ತಿನಿಂದ ನನಗೆ ಅಸೆಂಬ್ಲಿಗೆ ಸೀಟೇ ಸಿಗೋದಿಲ್ಲ ಅಂತ. ಕೇಳ್ಕೊಳ್ಳಿ, ಶಿವಶಂಕರ್ ರೆಡ್ಡಿ ಸಾಕ್ಷಿ ಇದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಮುಖಂಡರುಗಳಿಗೆಲ್ಲ ಗೊತ್ತಿದೆ ಈ ಸಬ್ಜೆಕ್ಟು. ಅವನು ನಮ್ಮನ್ನು ತಲೆ ಮೇಲೆ ಹೊತ್ಕೊಂಡು ಓಡಾಡ್ಬಿಟ್ನಂತ. ತಲೆ ಮೇಲೆ ಹೊತ್ತು ಅದು ಹೇಳೋದಕ್ಕೂ ಇದು ಒಂದು ಇದಿರಬೇಕು. 25 ವರ್ಷ ಯಾರು ತಲೆ ಮೇಲೆ ಹೊತ್ಕೊಂಡು ಹೋಗಿ ಮನುಷ್ಯನ ಓಡಾಡ್ಬಿಡೋಕ್ಕಾಗ್ತದಾ? 20 ನಿಮಿಷ ಎತ್ಕೊಂಡು 82 kg ಇರ್ಬೋದು ನಾನು. 10 ನಿಮಿಷ ಎತ್ಕೊಂಡು ತಲೆ ಮೇಲೆ ಅವನೇ ಬಿದ್ದೋಗ್ತಾನೆ. ಹೇಳೋದಕ್ಕೂ ಒಂದು ಇದಿರಬೇಕು. ಇವರಿಂದ ನೋವು ಅನುಭವಿಸಿದ್ದೀನಿ ನಾನು. ಆಂಜನಪ್ಪನವ್ರು ಕಾಡಿ ಬೇಡಿ ಟಿಕೆಟ್ ಕೊಡ್ಸಿದ್ದು ನಾವು ಯಾರೋ ಅದು ಅವ್ರನ್ನೇ ಕೇಳ್ಕೊಳ್ಳಿ. ರಮೇಶ್ ಇದ್ದಾರೆ ಮುಂದೆಗಡೆ, ರಮೇಶ್ ಹೇಳ್ತಾರೆ, ಹೇಳಿ ಬಿಡೋದು. ಸ್ವಾಮಿ, ಕೋಲಾರದ ಇದರಲ್ಲಿ ಇವ್ರು ಇದ್ರಲ್ಲ, ಅಲ್ಲಿ ತಪ್ಪು ಆಗಿದೆ ಅಂತ ಹೇಳ್ಬಿಟ್ಟು CBI ED ರೈಡ್ ಆಯಿತು, CBI ರಿಪೋರ್ಟ್ ಕೊಟ್ಟಿದೆಯಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಕೇಳ್ತೀವಿ. ಕೇಳಬೇಕೋ ಕೇಳಬಾರ್ದು ನೀವೇ ಹೇಳಿ. ತಾನು ಹೇಳೋದು ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅಂತ ತಾವು ಹೇಳಿ. ತಪ್ಪು ಅಂತ ನೀವು ಹೇಳಿ ಕೇಳಬೇಡಿ ಅಂತ ಕೇಳೋಲ್ಲ. ನೀವು ನ್ಯಾಯ ಕೇಳ್ತಾ ಇದ್ರೆ ಕೇಳಿ ಅಂದರೆ ಕೇಳ್ತೀವಿ. ಕ್ಯಾಂಡಿಡೇಟ್ಗೆ 12 ಓಟ್ ಬಿದ್ದಿದೆ. ಈಗ ಅದಕ್ಕೇನು ಹೇಳ್ತಾರೆ ಉತ್ತರ? ಏನಿವ್ರೆ, ನಾನೇ ಕ್ಯಾಂಡಿಡೇಟ್ ಮಾಡಿದ್ದು ಆ ಕಡೆ ಅಂತ. ನೀನು ಇಲ್ಲಿ KV ನಾಗರಾಜ್ ಇದ್ದರೆ ಆಗಲ್ಲ ಅಂಥೇಳಿ ಇಡೀ ಜಿಲ್ಲೆಯಲ್ಲಿರೋ ಮುಖಂಡಗಳಿಗೆಲ್ಲ ಕಾಲಲ್ಲಿ ಎಷ್ಟು ಸಾರಿ ಬಿದ್ದಿದ್ಯಾ? ಹೋಗಿ ಎಷ್ಟು ಸಾರಿ ಕರ್ಕೊಂಡ್ಬಂದು ಅವ್ರನ್ನೆಲ್ಲ ಮಿನಿಸ್ಟ್ರನ್ನ ಕಾಲಗಳು ಬಿದ್ದು ಕಾಲಗಳು ಬೇಳಾಡಿ ಇಡೀ 2 ಜಿಲ್ಲೆಯಲ್ಲಿರೋ ಮುಖಂಡರುಗಳನ್ನ KV ನಾಗರಾಜ್ನ ಆ ಕಡೆ ಮಾಡಿಸ್ಕೊಂಡು ಕ್ಷೇತ್ರ ಈ ಕಡೆ ಬರೋಂಗೆ ಮಾಡ್ಕೊಂಬಿಟ್ಟು ಇದೊಂದು ನಾನು ಸಾಧನೆ ಮಾಡಿಬಿಟ್ಟೆ ಅಂತ. ಇದೇ ನಿಮ್ಮ ಮಂತ್ರಿಗಳು ಕೇಳಿ, ಸಾರ್ ನನ್ನ ಮೇಲೆ ನೀವು ಆ KV ನಾಗರಾಜ್ ನಿಂತ್ಕೊಂಡ್ರೆ ಆ ಸಿಂಪತಿ ಇದೆ, ಅದನ್ನ ಗೆದ್ದುಬಿಡ್ತಾನೆ, ನಮಗೆ ಇದು ಸೋಲ್ತೀವಿ, ಹತ್ತು ಕಡೆದು ಸೋಲ್ತೀವಿ, ಈ KV ನಾಗರಾಜ್ನ ಹಾಕ್ಬೇಡಿ, ಆ ಕಡೆ ಹಾಕ್ಬಿಡಿ, ಆವಾಗ ನಾನು ಒಂದಾದರೂ ಗೆಲ್ತೀನಿ, ಇಲ್ಲಿ ಗೌರವ ಬರ್ತದೆ, ಇಲ್ಲ 2 ಸೋಲ್ತೀವಿ ಅಂತ ಬೇಳಾಡಿರೋದು ನಮಗೆ. ನೀವು ಮಂತ್ರಿಗಳನ್ನೇ ಕೇಳಿ, ಅವ್ರು ಹೇಳ್ತಾರೋ ಅವ್ರದ್ದು ಉತ್ತರ ನಿಮ್ಗೆ ನೋಡಿದ್ದೀರ, ಅವ್ರು ಇಷ್ಟ ಹೆಂಗೋ ಅವ್ರ ಉತ್ತರ ಹೆಂಗೆ ಕೊಡಬೇಕು ಹಂಗೆ ಕೊಟ್ಕೊಳ್ತಾರೆ. ಇದು ನಡೆದಿರೋ ಸತ್ಯ, ನಾನು ಹೇಳ್ತಾ ಇದ್ದೀನಿ. ಚಿಂತಾಮಣಿ ಅಭಿವೃದ್ಧಿ ವಿಚಾರ ಮಾಡ್ಕೊಂಡು ಚಿಕ್ಕಬಳ್ಳಾಪುರಕ್ಕೆ ಮೋಸ ಮಾಡ್ತಾ ಇದ್ದಾರೆ ಸರ್ ಜಿಲ್ಲಾ ಉಸ್ತುವಾರಿ. ಅದು ನಿಮ್ಮ ಮನಸ್ಸಿಗೆ ಬಂದಿದ್ದರೆ ನೀವು ಅದನ್ನು, ನೀವು ಹೇಳ್ತಾ ಇರೋದು ಕರೆಕ್ಟು ಅನಿಸಿದ್ರೆ ನೀವು ಅದನ್ನು ಜನಗಳಿಗೆ ತಿಳಿಸಿ. ಗಮನಕ್ಕೆ ಇವರು ಅಭ್ಯರ್ಥಿಗಳಾದಂಥವರು ಸ್ವಲ್ಪ ಮೊದಲೇ ಆಗಿ ಅದೆಲ್ಲ ದಾಖಲೆಗಳಿದೆ, ಅವನ್ನೆಲ್ಲ ಪ್ರತಿಯೊಬ್ಬ ಡೆಲಿಗೇಟ್ಸ್ಗೂ ಕೊಡಬೇಕಾಗಿತ್ತು. ಆಯಿತಾ? ಇನ್ನೊಂದು ಸಂದರ್ಭದಲ್ಲಿ ವಿತ್ ದಾಖಲೆಗಳು ನಿಮ್ಗೆ ಕೊಡ್ತೀವಿ, ಆತನ ಕರೀರಿ ಬೇಕಾದ್ರೆ ಪಾಪ ಧೈರ್ಯ ಇದ್ದರೆ ನಾನೇ ಬಂದು, ಯಾರೂ ಬೇಡ, ಇದೇ ಡಯಸ್ ಮೇಲೆ ನಿಮ್ಮ ಸಮ್ಮುಖದಲ್ಲಿ ಚರ್ಚೆ ಆಗಲಿ, ನಾನು ವಿತ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಕುಳಿತುಕೊಳ್ತೀನಿ. ಆಯ್ತಾ? ಆತನು ಬಂದು ಕುಳಿತುಕೊಳ್ಳಿ. ಆವಾಗ ನೀವು ಜಡ್ಜ್ಗಳು, ನೀವು ತೀರ್ಮಾನ ಮಾಡಿ. ನಾನು ಮಾತಾಡ್ತಾ ಇರೋದು ಒಂದು ಪಾಯಿಂಟ್ ಏನಾರ ಸುಳ್ಳಾದರೆ ನಾನು ಇವತ್ತೇ ರಾಜಕೀಯದಿಂದ ನಿವೃತ್ತಿ ಹೊಂದ್ತೀನಿ. ಆಣೆ ಪ್ರಮಾಣ ಮಾಡಿ ಇಟ್ಬಿಟ್ಟೋದ. ಬೆಳಗ್ಗೆ ನಾವು ಕಾರಹಳ್ಳಿ ಕ್ರಾಸಲ್ಲೆಲ್ಲ ZP ಸದಸ್ಯರನ್ನು ಕೂಡಿಸ್ಕೊಂಡು 11 ಗಂಟೆಗೆ ಹಳೆ DC ಆಫೀಸು ಗೊತ್ತಲ್ಲ ನಿಮಗೆ, ಈ ರೋಡಿದೆ, ಅಲ್ಲಿ ಚಂದ್ರಪುರದ ಹತ್ರ ಚುನಾವಣೆ. ಸಂಜೆ ಹೋದವನು ಕಾಂಗ್ರೆಸ್ ಆಫೀಸಿಂದ ಮಾರನೇ ದಿವಸ ಸ್ವಿಚ್ ಆಫ್, ಫೋನ್ ಬರಲೇ ಇಲ್ಲ. ಎಲ್ಲಿ ಹುಡುಕಿದ್ರು ಫೋನ್ ಇಲ್ಲ, ಏನಿಲ್ಲ. ಆಮೇಲೆ ಗೊತ್ತಾಯಿತು ವಿಪ್ ಇಶ್ಯೂ ಮಾಡೋಣ ಅಂತಂದರೆ
ಪೊಲೀಸ್ ಅಷ್ಟೊತ್ತಿಗೆ ಒಳಗಡೆ ಹೋಗ್ಬಿಟ್ಟು ಬಚ್ಚಿಟ್ಕೊಂಬಿಟ್ಟಿದ್ರು ಈ ಡಿ ಸಿ ಆಫೀಸಲ್ಲಿ. ಆಮೇಲೆ ನಾನು ಮೊನ್ನೊಂದು ಇಂಥ ಮೋಸ ಮಾಡಿದ್ಮೇಲೆ ಅವತ್ತು ಎಲೆಕ್ಷನ್ ಆದಮೇಲೆ ಇಂಥವ್ರಿಗೆ ಬಿ ಫಾರ್ಮ್ ಕೊಟ್ಟು ಮೋಸ ಹೋಗಿದ್ದೀವಿ ನಾವು, ನಮಗೆ ಜವಾಬ್ದಾರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿರ್ತಕ್ಕಂಥ KPCC ಅವರು ಇರ್ಬೋದು, ವೀರಪ್ಪ ಮೊಯ್ಲಿಯವರು ಇರ್ಬೋದು, ನಮ್ಮ ಮೇಲೆ ಅಪನಂಬಿಕೆ ಬರ್ತದೆ ಅನ್ನೋ ಕಾರಣಕ್ಕೆ ನಾನು ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಅವತ್ತು ರಾಜೀನಾಮೆ ಕೊಡ್ತೀನಿ. ಆಗ ಶಿವಶಂಕರ್ ರೆಡ್ಡಿಯವರು ಶಾಸಕರು, ಅವರು ಭಾಳ ರಿಕ್ವೆಸ್ಟ್ ಮಾಡಿ ಆ ರಾಜೀನಾಮೆ ಪತ್ರವನ್ನು ಕಾಂಗ್ರೆಸ್ ಆಫೀಸಿಗೆ ಕೊಡೋದಕ್ಕೆ ಬಿಡಲಿಲ್ಲ. ಅವ್ರು ಕಿತ್ಕೊಂಡು ಅವರೇ ಇಟ್ಕೊಂಡ್ರು. ಇವತ್ತು ಇದು ಸತ್ಯವಾದ ಮಾತು. ತದನಂತರ ಚಿಂತಾಮಣಿ ಸುಧಾಕರ್ ಅವರ ಅಭ್ಯರ್ಥಿ ಸೋತರು. BJPಯಿಂದ ಒಬ್ಬ ಗೆದ್ದಿದ್ದಂಥ ನರಸಿಂಹಮೂರ್ತಿ ಗೋರಿಬಿದ್ನೂರವರು ಗೆದ್ದರು. ಆ ಒಂದು ಪುಣ್ಯ ಕೆಲಸ ಮಾಡಿದಂಥ ಮಹಾನುಭಾವ NC ವೆಂಕಟೇಶ್. ಆ ವೆಂಕಟೇಶು ಎಷ್ಟು ಲಕ್ಷ ಹಣ ತೆಗೆದುಕೊಂಡು ಆ ಸೀಟ್ನ ಮಾರ್ಕೊಂಡ ಅನ್ನೋದನ್ನು ತಾವು ಕೇಳಬೇಕು. ನಿಜ, ಇವತ್ತು ನಾವು ಯಲವಳ್ಳಿ ರಮೇಶ್ ಅವ್ರ ಪರವಾಗಿ ಓಡಾಡಿದ್ದೀನಿ. ನಾನು ಓಡಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ತಡ ಆಗಿದೆ. ಅವರು ನಿಲ್ಲೋದು ನಮಗೆ ಗೊತ್ತಾಗಿದ್ದು, ಆಮೇಲೆ ನಾವು ಫೀಲ್ಡ್ಗಿಳಿಯೋದಕ್ಕೆ ಇವತ್ತು ಅವ್ರು ಗೆದ್ದಿರ್ಬೋದು. ನಾವು ಇಂಥವ್ರಿಗೆ ಸಹಾಯ ಮಾಡಿ ನಾವು ಖಾಲಿ ಡಬ್ಬ ನಮ್ಮದಾಗಿದೆ. ನಿಜ, ಅವ್ರು ಹೇಳಿರೋ ಮಾತೇನು ಅಸತ್ಯ ಅಲ್ಲ. ಆ ಸದಸ್ಯತ್ವವನ್ನು ಮಾರಿಕೊಂಡು ಇವರು ಡಬ್ಬ ತುಂಬಿದೆ. ಇವತ್ತು ಅವ್ರ ಡಬ್ಬ ತುಂಬಿರೋ ಡಬ್ಬ. ಇಂಥ ವ್ಯಕ್ತಿಗಳಿಗೆ ನಮ್ಮಂಥವ್ರು ಸಹಾಯ ಮಾಡಿ ರಾತ್ರಿ ಇರಳು ಓಡಾಡಿ ದುಡಿದಿರ್ತಕ್ಕಂಥವ್ರು ಇವತ್ತು ನಾವು ಖಾಲಿ ಡಬ್ಬ. ಆತ ಹೇಳಿರೋ ಮಾತು 100ಕ್ಕೆ 100 ಸತ್ಯವಾದ ಮಾತು, ಸತ್ಯ. ಇಂಥವು ಸುಮಾರು ಉದಾಹರಣೆಗಳಿದ್ದಾವೆ. ಕೋಲಾರದಲ್ಲಿ ಇವರು ಕೋಚಿಮುಲ್ ಕೋಲಾರ ಚಿಕ್ಕಬಳ್ಳಾಪುರ, ಅದರಲ್ಲಿ ಏಕೆ ಹಗರಣ ಆಯಿತು? ಯಾಕೆ CBI ಎನ್ಕ್ವೈರಿ ಆಯಿತು? ED ರೈಡ್ ಆಯಿತು? ಕೆಲವ್ರ ಮನೆಗಳೆಲ್ಲ ರೈಡ್ ಮಾಡಿದ ಸಾಕ್ಷ್ಯ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮತ್ತು DK ಶಿವಕುಮಾರ್ ಅವರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಯಾರೇ ಆಗಿರಲಿ ರಾಜಕೀಯ ಜೀವನಕ್ಕೆ ಬಂದು ರಾಜಕೀಯದಲ್ಲಿ ಒಳ್ಳೇದು ಮಾಡ್ತೀವಿ ಅಂತ ಹೇಳ್ಕೊಂಡು ಲೂಟಿ ಮಾಡಿಕೊಂಡು ಇಲ್ಲಿ ರಾಜ್ಯದ ಜನತೆಗೆ ಅನ್ಯಾಯ ಮಾಡಿಕೊಂಡು ಅವ್ರ ಡಬ್ಬಗಳು ತುಂಬಿಸ್ಕೊಳ್ಳೋಂಥ, ಅವ್ರ ಮನೆಗಳು ತುಂಬಿಸ್ತಕೊಳ್ಳೋಕ್ಕಂಥ ಕೆಲಸ ಆಗಬಾರ್ದು. ಈ ವಿಚಾರವಾಗಿ ನಾನು ಶುಕ್ರವಾರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನ ನಾನು ಮೀಟ್ ಮಾಡ್ತಾಯಿದ್ದೀನಿ. ಈ ವಿಚಾರವಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋ ಮನವಿಯನ್ನು ಅವರು ಕೊಟ್ಟು ಅವ್ರನ್ನ ಕಾಲಿಡಿದು ಬೇಡ್ಕೊಳ್ತೀನಿ. ಇಂಥವ್ರಿಗೆ ಪನಿಷ್ಮೆಂಟ್ ಮಾಡಬೇಕು ಸ್ವಾಮಿ ಅಂತ ಇದು ನನ್ನ ಅಭಿಪ್ರಾಯ.